ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಭಾರಿ ವಿಮಾನ ದುರಂತವೊಂದು ತಪ್ಪಿದೆ. ವಿಮಾನ ಅವಘಡ ತಪ್ಪಿದೆ. ರನ್ವೇಗೆ ಟಚ್ ಆದಂತ ಏರ್ ಇಂಡಿಯಾ ವಿಮಾನದ ಬಾಲ. ದೊಡ್ಡ ಅನಾಹುತವೇ ತಪ್ಪಿದೆ. ಟೇಲ್ ಸ್ಟ್ರೈಕ್ನಿಂದಾಗಿ ವಿಮಾನದಲ್ಲಿದ್ದ ಪ್ರಯಾಣಿಕರಿಗೆ ಆತಂಕ ಎದುರಾಗಿತ್ತು. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ದೆಹಲಿಯಿಂದ ಬಂದ ವಿಮಾನ ಲ್ಯಾಂಡ್ ಆಗುವ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಲ್ಯಾಂಡಿಂಗ್ ವೇಳೆ ರನ್ವೇಗೆ ಉಜ್ಜಿದಂತ ವಿಮಾನದ ಹಿಂಭಾಗ. ಆ ಒಂದು ಫೋಟೋ ನೀವು ಗಮನಿಸ್ತಾ ಇದ್ದೀರಿ. ಏರ್ ಇಂಡಿಯಾ A12651 ಈ ವಿಮಾನದಲ್ಲಿ ಇದ್ದಂತ ಪ್ರಯಾಣಿಕರು ಸದ್ಯ ಸುರಕ್ಷಿತವಾಗಿದ್ದಾರೆ ಅನ್ನೋ ಅಪ್ಡೇಟ್. ಸದ್ಯ ದೆಹಲಿಗೆ ವಾಪಸ್ ಆಗುವಂತಹ ಸಂದರ್ಭದಲ್ಲಿ A12652 ವಿಮಾನ ಕ್ಯಾನ್ಸಲ್ ಆಗಿದೆ. ಈಗಾಗಲೇ ಬುಕ್ ಆಗಿರುವಂತಹ ಪ್ರಯಾಣಿಕರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಉಜ್ಕೊಂಡು ಹೋಗಿದೆ ಅಂತ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ತಪ್ಪಿದಂತ ವಿಮಾನ ಅವಘಡ. ಇನ್ನು ಈ AI2652 ಈ ವಿಮಾನವನ್ನ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆಯಂತೆ. ಅದರ ಅಪ್ಡೇಟ್ ಅಥವಾ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೀವೇನು ಟಿಕೆಟ್ ಬುಕ್ ಮಾಡಿರ್ತೀರಲ್ಲ, ಆ ಒಂದು ವೆಬ್ಸೈಟ್ನಲ್ಲೇ ನಿಮಗೆ ನೀಡಲಾಗುತ್ತೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ತಪ್ಪಿರುವಂಥ ದೊಡ್ಡ ಅವಘಡ ಇದು. ರನ್ವೇಗೆ ಟಚ್ ಆದಂಥ ಏರ್ ಇಂಡಿಯಾ ವಿಮಾನದ ಬಾಲ. ಆ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ದೆಹಲಿಯಿಂದ ಬಂದಂತ ವಿಮಾನ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಆಗಿರುವಂತ ಘಟನೆ ಇದು. ಸದ್ಯ ಪ್ರಯಾಣಿಕರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಬಟ್ ಪ್ರಯಾಣಿಕರಿಗೆ ಒಂದು ಕ್ಷಣ ಆತಂಕ ಆಗಿದ್ದಂತೂ ನಿಜ. ಏನಾಗ್ತಾ ಇದೆ ಅಂತ ಗೊತ್ತಾಗಿರಲ್ಲ. ಇದು ಟೇಲ್ ಏರ್ ಸ್ಟ್ರೈಕ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಬಾಲ ಹೋಗಿ ನೆಲಕ್ಕೆ ಉಜ್ಜಿರುವಂತ ಘಟನೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ಜನರಿಗೆ ಅಲ್ಲಿ ಇದ್ದಂತ ಪ್ರಯಾಣಿಕರಿಗೆ ಒಂದು ಆತಂಕ ಎದುರಾಗಿರುತ್ತೆ. ಏನಾಯ್ತು ಏನ್ ಕತೆ ಅಂತ. ಬಟ್ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಇನ್ನು ಈ ಒಂದು ವಿಮಾನ ಈಗ ಮತ್ತೆ ಬೇರೆ ಕಡೆ ಹೋಗೋದ್ರ ಬಗ್ಗೆ ಯಾರು ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿರ್ತಾರೆ, ಅದು ಕ್ಯಾನ್ಸಲ್ ಆಗಿದೆ.